ಸ್ನೇಹಿತರೆ, ನಾವಿವತ್ತು ನೋಡ್ತಿರುವ ಮೂವಿ ಹೇಗಿದೆ ಅಂದ್ರೆ, ನೀವೇನಾದ್ರೂ ವೆಕೇಶನ್ಗೆ ಅಂತ ಹೋದಾಗ ರಾತ್ರಿ ನೀವು ಮಲಗಿರುವಂತಹ ರೂಮು ಸಮುದ್ರದೊಳಗಡೆ ತೇಲಿ ಹೋದ್ರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಅದೇ ರೀತಿಯಲ್ಲಿರುವಂತಹ ಒಂದು ಥ್ರಿಲ್ಲಿಂಗ್ ಮೂವಿನ ನಾವಿವಾಗ ನೋಡೋಣ. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ನೇಮು ದ ರಿಕ್ವಿನ್ ಅಂತ. ಈ ಮೂವಿ ತುಂಬಾನೇ ಸಸ್ಪೆನ್ಸ್ ಮತ್ತೆ ಥ್ರಿಲ್ಲಿಂಗ್ ಆಗಿದೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಪ್ರಾರಂಭದಲ್ಲಿ ಜೈಲಿನ ತೋರಿಸ್ತಾರೆ. ಅವಳು ಮಲಗಿರ್ಬೇಕಾದ್ರೆ ಅವಳಿಗೆ ಒಂದು ಕೆಟ್ಟ ಕನಸು ಬಿದ್ದಿದ್ರಿಂದ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅದರಿಂದ ಅವಳು ಮೇಲ್ಗಡೆ ಎದ್ದು ಹೊರಗಡೆ ಬಂದು ಮೊಬೈಲ್ ನೋಡ್ತಾ ಕೂತಿರ್ತಾಳೆ. ಅವಾಗ ಅವಳನ್ನು ನೋಡಿದ ಅವಳ ಹಸ್ಬೆಂಡ್ ಕೇಲ್ ಅವಳ ಹತ್ರ ಬಂದು, ಜೈಲಿನ್ ಯಾಕೆ ಇಲ್ಲಿಗೆ ಬಂದು ಕೂತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಜೈಲಿನ್, ನನಗೆ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ, ಮತ್ತೆ ಮತ್ತೆ ಕೆಟ್ಟ ಕನ್ಸುಗಳು ಬೀಳ್ತಾ ಇದ್ದು, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ಅಂತ ಹೇಳ್ತಾಳೆ. ಅವಾಗ ಕೇಲ್, ಅದಕ್ಕೆ ನೀನು ನಿದ್ದೆನಲ್ಲಿ ಕನ್ವರ್ಸ್ತಾ ಇದ್ದಿದ್ದು. ನೋಡು ಜೈಲಿನ್, ಹಳೇದ್ನೆಲ್ಲ ಮರ್ತ್ಬಿಡು. ನಾವಿಲ್ಲಿಗೆ ಬಂದಿರೋದು ಇಲ್ಲಿನ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡೋದಕ್ಕೆ ಅಂತ. ಅದರಿಂದ ನೀನು ಬರೀ ಅದನ್ನ ಮಾತ್ರ ಮಾಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅವರಿದ್ದ ಐಲ್ಯಾಂಡ್ ನ ತೋರಿಸ್ತಾರೆ. ನಂತರ ಅವರು ಪಕ್ಕದಲ್ಲಿದ್ದ ಸಿಟಿ ಒಳಗಡೆ ಶಾಪಿಂಗ್ ಮಾಡ್ಕೊಂಡು ಬೀಚ್ ಹತ್ರ ಬಂದು ಪ್ಯಾರಾಚೂಟ್ ರೈಡಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಸಂಜೆ ಜೈಲಿನ್ ಒಂದು ಕಾಫಿ ಶಾಪ್ ನಲ್ಲಿ ಕೂತ್ಕೊಂಡು ಅವಳ ತಾಯಿಗೆ ವಿಡಿಯೋ ಕಾಲ್ ಮಾಡ್ತಾ ಇರ್ತಾಳೆ. ಈ ಕಡೆ ಕೇಲ್ ಆ ಬೀಚ್ ನಲ್ಲಿದ್ದ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ. ವಿಡಿಯೋ ಕಾಲ್ ನಲ್ಲಿ ಜೈಲಿನ್ ತಾಯಿ ವೆಕೇಶನ್ ಹೇಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಜೈಲಿನ್, ತುಂಬಾನೇ ಚೆನ್ನಾಗಿದೆ ಮಾಮ್, ಜಾಸ್ತಿ ಟೂರಿಸ್ಟ್ ಗಳು ಇಲ್ಲಿ ಇಲ್ದೇ ಇರೋದ್ರಿಂದ ತುಂಬಾನೇ ಕೂಲ್ ಆಗಿದೆ ಅಂತ ಹೇಳ್ತಾಳೆ. ಅವ್ರುಗಳು ಹಾಗೆ ಜನರಲ್ ಟಾಕ್ ಮಾತಾಡ್ತಿರ್ಬೇಕಾದ್ರೆ ಜೈಲಿನ್ ಅಂತ ಒಳ್ಳೆ ಪ್ಲೇಸ್ ನಲ್ಲಿ ಇದ್ರು ಕೂಡ ಅವಳು ಸ್ವಲ್ಪ ಬೇಜಾರದಲ್ಲಿ ಇರ್ತಾಳೆ. ಅವಳನ್ನು ನೋಡಿದ ಅವರ ತಾಯಿ, ಎಲ್ಲ ಸರಿ ಹೋಗುತ್ತೆ ಮಗಳೇ, ಚಿಂತೆ ಮಾಡ್ಬೇಡ ಅಂತ ಹೇಳ್ತಿರ್ತಾರೆ. ಹಾಗೆ ಪಕ್ಕದಲ್ಲಿದ್ದ ಟಿವಿನಲ್ಲಿ ಇವತ್ತು ಸಂಜೆ ವಾತಾವರಣ ಸ್ವಲ್ಪ ಚೇಂಜ್ ಆಗುವ ಸಾಧ್ಯತೆ ಇದೆ, ಯಾಕಂದ್ರೆ ಸಮುದ್ರದಲ್ಲಿ ಜೋರಾದ ಮಳೆ ಮತ್ತೆ ಬಿರುಗಾಳಿ ಬರುವ ಸಾಧ್ಯತೆ ಇದೆ ಅಂತ ಬರ್ತಾ ಇರುತ್ತೆ. ನಂತರ ಕೇಲ್ ಮತ್ತೆ ಜೈಲಿನ್ ಅವ್ರುಗಳು ಉಳ್ಕೊಂಡಿದ್ದ ರೂಮ್ ಕಡೆ ಬರ್ತಾ ಇರ್ತಾರೆ. ಅವರ ರೂಮ್ ಸಮುದ್ರದ ನೀರಿನೊಳಗಡೆ ಇರುತ್ತೆ. ಅವರು ರೂಮಿನೊಳಗಡೆ ಬಂದ್ಮೇಲೆ ಕೇಲ್ ಅವರ ರೂಮ್ ಮುಂದೆ ಇದ್ದಂತಹ ನೀರಿನೊಳಗಡೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ ಬೀಳ್ತಾನೆ. ನಂತರ ಕೇಲ್ ಜೈಲಿನ್ ಕೂಡ ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ ಕರೀತಾನೆ. ಅದರಿಂದ ಅವಳು ಕೂಡ ನೀರಿನೊಳಗಡೆ ಬರ್ತಾಳೆ. ಅವರಿಬ್ರು ಹಾಗೆ ನೀರಿನೊಳಗಡೆ ಈಜ್ಕೊಂಡು ಸಮುದ್ರದ ನೀರಿನೊಳಗಡೆ ಇರುವಂತ ಜೀವಿಗಳನ್ನೆಲ್ಲ ನೋಡ್ಕೊಂಡು ಒಂದು ಬಂಡೆ ಹತ್ರ ಬರ್ತಾರೆ. ಜೈಲಿನ್ ಸಮುದ್ರದೊಳಗಡೆ ಇರುವಂತ ಜೀವಿಗಳನ್ನೆಲ್ಲ ನೋಡಿ ತುಂಬಾನೇ ಖುಷಿಯಿಂದ, ನಾವು ಮೊದ್ಲೇ ಈ ಕೆಲಸನ ಯಾಕೆ ಮಾಡ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಕೇಲ್ ಹಾಗೆ ಬಂಡೆ ಮೇಲೆ ಕೂರ್ತಿರ್ಬೇಕಾದ್ರೆ ಅವನ ಕಾಲ್ ಜಾರಿ ಸ್ವಲ್ಪ ಅವನ ಕಾಲಿಗೆ ಇಂಜುರಿ ಆಗಿ ಅದರಿಂದ ಬ್ಲಡ್ ಬರ್ತಾ ಇರುತ್ತೆ. ಅದನ್ನ ನೋಡಿದ ಜೈಲಿನ್ ತುಂಬಾನೇ ಭಯ ಪಡ್ತಿರ್ತಾಳೆ. ಅವಾಗ ಅವಳ ಫ್ಲಾಶ್ ಬ್ಯಾಕ್ ನಮ್ಗೆ ಗೊತ್ತಾಗುತ್ತೆ. ಅದೇನಂದ್ರೆ ಜೈಲಿನ್ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಅವಳ ಡೆಲಿವರಿ ಟೈಮ್ ನಲ್ಲಿ ಅವಳ ಮಗು ಡೆತ್ ಆಗಿರುತ್ತೆ. ಅದರಿಂದನೇ ಅವಳು ತುಂಬಾನೇ ಬೇಜಾರದಲ್ಲಿ ಇರ್ತಾಳೆ. ಅವಳು ಕೇಲ್ಗೆ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಾನು ನನ್ನ ಮಗುನ ಸರಿಯಾಗಿ ಕೇರ್ ಮಾಡ್ಲಿಲ್ಲ, ಇಲ್ಲ ಅಂದಿದ್ರೆ ಇವಾಗ ನನ್ನ ಮಗು ಬದುಕಿರ್ತಿತ್ತು ಅಂತ ಹೇಳ್ತಿರ್ತಾಳೆ. ಅವಾಗ ಕೇಲ್ ಜೈಲಿನ್ಗೆ, ಅದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ರಾತ್ರಿ ಜೈಲಿನ್ ಕೂತ್ಕೊಂಡು ತುಂಬಾನೇ ಯೋಚನೆ ಮಾಡಿ ಕೇಲ್ ಹತ್ರ, ನಾನು ಆ ವಿಷಯನ ಮರೆಯೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ನನಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ, ಅದರಿಂದ ನಾವು ನಾಳೆ ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಕೇಲ್ ಕೂಡ, ಓಕೆ, ನಿನ್ಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಾಳೆ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ನಂತರ ಅವ್ರುಗಳು ಹಾಗೆ ಮಲಗಿರ್ಬೇಕಾದ್ರೆ ಹೊರಗಡೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಅವರಿಗೆ ಒಂದು ಫೋನ್ ಬರುತ್ತೆ. ಆ ಫೋನ್ ನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ನವರು, ಮೇಡಮ್, ಕೆಲವೊಂದು ಸಮಯದಲ್ಲಿ ಇಲ್ಲಿನ ವಾತಾವರಣ ಬದಲಾಗ್ತಾ ಇರುತ್ತೆ, ಅದರಿಂದ ಇವತ್ತು ರಾತ್ರಿ ಸ್ವಲ್ಪ ಮಳೆ ಜೊತೆ ಬಿರುಗಾಳಿ ಇರುತ್ತೆ, ನಿಮ್ಗೆ ಆ ರೂಮ್ ಸೇಫ್ ಇಲ್ಲ ಅಂದ್ರೆ ಬೇರೆ ರೂಮ್ ನ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ಜೈಲಿನ್ ಕೇಲ್ ಜೊತೆ ಡಿಸ್ಕಸ್ ಮಾಡಿ ಹೋಟೆಲ್ ಮ್ಯಾನೇಜ್ಮೆಂಟ್ ನವರಿಗೆ ತೊಂದರೆ ಇಲ್ಲ, ನಾವು ಈ ರೂಮ್ ನಲ್ಲಿ ಇರ್ತೀವಿ ಅಂತ ಹೇಳ್ತಾಳೆ. ನಂತರ ಅವ್ರುಗಳು ಮಲಗಿರ್ಬೇಕಾದ್ರೆ ಮಧ್ಯರಾತ್ರಿನಲ್ಲಿ ಮಳೆ ಜೊತೆ ಬಿರುಗಾಳಿ ಜೋರಾದ್ರಿಂದ ಆ ಸಮುದ್ರದ ನೀರಿನ ಅಲೆಗಳೆಲ್ಲ ಜೋರಾಗಿ ಬರ್ತಾ ಇರ್ತವೆ. ಅದರಿಂದ ಅಲ್ಲಿನ ನೀರಿನ ಮಟ್ಟ ಜಾಸ್ತಿ ಆಗಿ ಜೈಲಿನ್ ಮತ್ತೆ ಕೇಲ್ ಇದ್ದ ರೂಮ್ ಒಳಗಡೆ ನೀರ್ ನುಗ್ತಾ ಇರುತ್ತೆ. ಅವಾಗ ಜೈಲಿನ್ಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಳು ಕೇಲ್ನ ಕೂಡ ಎಬ್ಬಿಸ್ತಾಳೆ. ಸಮುದ್ರದ ನೀರಿನ ಅಲೆಗಳು ಜೋರಾಗಿ ಆ ರೂಮ್ ಗೆ ಹೊಡಿತಾ ಇರೋದ್ರಿಂದ ಆ ರೂಮ್ ಒಳಗಡೆ ಇದ್ದ ಮಂಚ ಕೇಲ್ ಕಡೆ ಹೋಗಿ ಡ್ಯಾಶ್ ಹೊಡೆಯುತ್ತೆ. ಆ ಸಮಯದಲ್ಲಿ ಜೈಲಿನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಗೆ ಫೋನ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಆ ಫೋನ್ ಡೆಡ್ ಆಗಿರುತ್ತೆ. ನೀರಿನ ಅಲೆಗಳು ತುಂಬಾನೇ ಜೋರಾಗಿ ಅವರ ರೂಮ್ ಗೆ ಹೊಡಿತಾ ಇರೋದ್ರಿಂದ ಅವರ ರೂಮು ಪಲ್ಟಿ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಜೈಲಿನ್ ರೂಮ್ ಒಳಗಡೆ ಮೇಲಾರಿ ಕೆಳಗಡೆ ಬೀಳ್ತಾಳೆ. ಅದರಿಂದ ಅವಳಿಗೆ ಪ್ರಜ್ಞೆ ಹೋಗುತ್ತೆ. ಅವಾಗ ಕೇಲ್ ಅವಳನ್ನ ಜೋರಾಗಿ ಕೂಗಿ ಎಬ್ಬಿಸ್ತಾನೆ. ಅವಾಗ ಜೈಲಿನ್ ಮೇಲ್ಗಡೆ ಎದ್ದು ನೋಡಿದ್ರೆ ಅವರಿದ್ದ ರೂಮು ಸಮುದ್ರ ತೀರದಿಂದ ದೂರ ಹೋಗ್ತಾ ಇರುತ್ತೆ. ಅದನ್ನ ನೋಡೋದಕ್ಕೆ ಅಂತ ಕೇಲ್ ಮೇಲ್ಗಡೆ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಕಾಲಿಗೆ ಮಂಚ ಡ್ಯಾಶ್ ಹೊಡೆದಿದ್ರಿಂದ ಅವನ ಕಾಲು ಸಖತ್ ಇಂಜುರಿ ಆಗಿರುತ್ತೆ. ಅವಾಗ ಜೈಲಿನ್ ಕಿಟಕಿ ಹತ್ರ ಬಂದು ಅವರಿಗೆ ಸಹಾಯ ಮಾಡೋದಕ್ಕೆ ಯಾರಾದ್ರೂ ಬರ್ತಾರೆ ಅಂತ ಹೆಲ್ಪ್ ಮಾಡಿ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಆದ್ರೆ ಅವಳ ಕಡೆ ಯಾರು ಕೂಡ ಗಮನ ಕೊಡೋದಿಲ್ಲ. ಅವಾಗ ಅವರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಈಗಿರ್ಬೇಕಾದ್ರೆ ಅವರಿದ್ದ ರೂಮು ಒಂದು ಬಂಡೆಗೆ ಡ್ಯಾಶ್ ಹೊಡೆದಿದ್ರಿಂದ ಜೈಲಿನ್ ಆ ರೂಮ್ ಇಂದ ನೀರಿನೊಳಗಡೆ ಬಿದ್ದೋಗ್ತಾಳೆ. ಅದರಿಂದ ಅವಳನ್ನ ಕೇಲ್ ಮೇಲ್ಗಡೆ ಎತ್ತುತ್ತಾ ಇರ್ಬೇಕಾದ್ರೆ ಒಂದು ಬಂಡೆ ಅವ್ರ ಮುಂದೆ ಬರುತ್ತೆ. ಆ ಬಂಡೆಗೆ ಜೈಲಿನ್ ಡ್ಯಾಶ್ ಹೊಡಿತಾಳೆ ಅಂತ ಕೇಲ್ ಅವಳ ಕೈಯನ್ನ ಬಿಟ್ಬಿಡ್ತಾನೆ. ಅವಾಗ ಅವಳು ನೀರಿನೊಳಗಡೆಯಿಂದ ಬೇರೆ ಕಡೆ ಬಂದು ನೋಡಿದಾಗ ಅವರಿದ್ದ ರೂಮ್ ಒಂದು ಬಂಡೆಗೆ ಡ್ಯಾಶ್ ಹೊಡೆದಿರುತ್ತೆ. ನಂತರ ಜೈಲಿನ್ ಆ ರೂಮ್ ಒಳಗಡೆ ಬಂದು ನೋಡಿದಾಗ ಕೇಲ್ ಅದ್ರೊಳಗಡೆ ಇರೋದಿಲ್ಲ. ಅದರಿಂದ ಅವಳು ಕೇಲ್ನ ಹುಡುಕ್ತಿರ್ಬೇಕಾದ್ರೆ ಅವನು ಒಂದ್ ಕಡೆ ಸಿಗ್ತಾನೆ. ಆದ್ರೆ ಅವನ ಕಾಲಿಗೆ ತುಂಬಾನೇ ಇಂಜುರಿ ಆಗಿದ್ರಿಂದ ಸಖತ್ ಬ್ಲಡ್ ಬರ್ತಾ ಇರುತ್ತೆ. ಅವಾಗ ಕೇಲ್ ಜೈಲಿನ್ಗೆ, ನಾವು ಇಲ್ಲೇ ಬೆಳಗ್ಗೆ ತನಕ ಕಾಯೋಣ, ಬೆಳಗಾದ್ಮೇಲೆ ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಬರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಜೈಲಿನ್, ನಾವು ಇದ್ರೊಳಗಡೆ ಇದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಅದರಿಂದ ಪಕ್ಕದಲ್ಲಿರುವ ಬಂಡೆ ಮೇಲ್ಗಡೆ ಹೋಗಿ ಯಾರಾದ್ರೂ ಸಹಾಯಕ್ಕೆ ಬರ್ತಾರ ನೋಡೋಣ ಅಂತ ಹೇಳ್ತಾಳೆ. ಅವಾಗ ಕೇಲ್ ಹೊರಗಡೆ ಬಿರುಗಾಳಿ ತುಂಬಾನೇ ಜಾಸ್ತಿ ಬರ್ತಿದೆ, ಅದರಿಂದ ಸಮುದ್ರದ ಅಲೆಗಳು ಕೂಡ ಜೋರಾಗಿದ್ದಾವೆ, ನಾವೇನಾದ್ರೂ ಇವಾಗ ಆ ಬಂಡೆ ಮೇಲ್ಗಡೆ ಹೋದ್ರೆ ಅಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ಅದರಿಂದ ಬೆಳಗ್ಗೆ ತನಕ ಇದ್ರೊಳಗಡೆ ಕಾಯೋಣ
ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಕೇಲ್ ಕೂಡ ಒಪ್ಕೋತಾಳೆ. ನಂತರ ಒಂದು ಬಟ್ಟೆನ ಕೇಲ್ಗೆ ಗಾಯ ಆಗಿರುವ ಜಾಗಕ್ಕೆ ಕಟ್ತಾಳೆ. ನೆಕ್ಸ್ಟ್ ಡೇ ಜೈಲಿನ್ ಮೇಲ್ಗಡೆ ಎದ್ದು ನೋಡಿದ್ರೆ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವರಿದ್ದ ರೂಮ್ ಸಮುದ್ರ ತೀರದಿಂದ ತುಂಬಾನೇ ದೂರ ಬಂದಿರುತ್ತೆ. ಅದನ್ನ ನೋಡಿದ ಜೈಲಿನ್ ಕೇಲ್ಗೆ, ನಾನು ನಿನ್ಗೆ ರಾತ್ರಿನೇ ಹೇಳ್ದೆ ಅಲ್ಲಿದ್ದ ಬಂಡೆ ಮೇಲ್ಗಡೆ ಹೋಗಿ ನಿಂತ್ಕೊಳ್ಳೋಣ ಅಂತ, ಆದ್ರೆ ನೀನು ಕೇಳಲಿಲ್ಲ. ಇವಾಗ ನೋಡು ನಾವು ಎಲ್ಲಿದೀವಿ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕೇಲ್, ರಾತ್ರಿ ನಿನ್ಗೆ ಗೊತ್ತಿರೋ ಹಾಗೆ ಅಷ್ಟೊಂದು ಜೋರಾದ ಮಳೆ ಮತ್ತೆ ಬಿರುಗಾಳಿ ಮಧ್ಯೆ ನಾವೇನಾದ್ರೂ ಆ ಬಂಡೆ ಮೇಲ್ಗಡೆ ಹೋಗಿದ್ರೆ ಖಂಡಿತವಾಗ್ಲೂ ಇಲ್ಲಿವರೆಗೂ ಉಳಿದಿರ್ತಿರ್ಲಿಲ್ಲ. ಅದರಿಂದ ಇರ್ಲಿ ಬಿಡು, ನಾವಿವಾಗ ಇಲ್ಲಿಂದ ಹೊರಗಡೆ ಹೇಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳ್ತಾನೆ. ನಂತರ ಕೇಲ್ ಮೇಲ್ಗಡೆ ಎದಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಕಾಲ್ ಮೂಳೆ ಮುರಿದಿದ್ರಿಂದ ಅವನಿಗೆ ಮೇಲ್ಗಡೆ ಎದಳೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಅದರಿಂದ ಅವನು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಜೈಲಿನ್ ಅವರಿದ್ದ ರೂಮ್ ಕೆಳಗಡೆ ಬಂದು ನೀರಿನ ಬಾಟಲ್ಸ್ ಗಳು ಮತ್ತೆ ಅವರ ಬ್ಯಾಗ್ ಗಳನ್ನೆಲ್ಲ ಮೇಲ್ಗಡೆ ತರ್ತಾಳೆ. ನಂತರ ಅವರು ಬಾಟಲ್ ನಲ್ಲಿರುವಂತ ಸ್ವಲ್ಪ ನೀರನ್ನು ಕುಡಿದು ನಾವಿದ್ದ ಹೋಟೆಲ್ ಮ್ಯಾನೇಜ್ಮೆಂಟ್ ನವರು ನಮ್ಮನ್ನ ಕಾಪಾಡೋದಕ್ಕೆ ಬರ್ತಾರೆ ಅಂತ ಕಾಯ್ತಾ ಇರ್ಬೇಕಾದ್ರೆ ಜೈಲಿನ್ ಕೇಲ್ಗೆ, ನಮ್ಮನ್ನ ಕಾಪಾಡೋದಕ್ಕೆ ಯಾರು ಕೂಡ ಬರ್ಲಿಲ್ಲ ಅಂದ್ರೆ ನಾವು ಈ ಸಮುದ್ರದೊಳಗಡೆ ಎಷ್ಟ್ ದಿನ ಅಂತ ಬದುಕಿರೋದಕ್ಕೆ ಸಾಧ್ಯ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಕೇಲ್, ನಾವು ಇಲ್ಲಿವರೆಗೂ ಬದುಕಿದೀವಲ್ಲ ಬಿಡೋ, ಮುಂದೆ ಏನಾಗುತ್ತೆ ನೋಡೋಣ ಅಂತ ಹೇಳ್ತಾನೆ. ಅವ್ರುಗಳು ಹಾಗೆ ಕೂತ್ಕೊಂಡು ಯಾರಾದ್ರೂ ನಮ್ಮನ್ನ ಕಾಪಾಡೋದಕ್ಕೆ ಬರ್ತಾರೆ ಅಂತ ಕಾಯ್ತಾ ಇರ್ಬೇಕಾದ್ರೆ ಕೇಲ್ನ ಕಾಲಿಂದ ಬ್ಲಡ್ ನೀರಿನೊಳಗಡೆ ಹೋಗ್ತಾ ಇರುತ್ತೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ಸಂಜೆ ಆಗುತ್ತೆ. ಆದ್ರೂ ಕೂಡ ಅವ್ರನ್ನ ಸೇವ್ ಮಾಡೋದಕ್ಕೆ ಯಾರು ಕೂಡ ಅಲ್ಲಿಗೆ ಬರೋದಿಲ್ಲ. ಈಗಿರ್ಬೇಕಾದ್ರೆ ಜೈಲಿನ್ಗೆ ಆಕಾಶದಲ್ಲಿ ಒಂದು ಫ್ಲೈಟ್ ಹೋಗ್ತಿರೋದು ಕಾಣುತ್ತೆ. ಅದರಿಂದ ಅವಳು ಜೋರಾಗಿ ನಮ್ಮನ್ನ ಕಾಪಾಡಿ ಅಂತ ಕೂಗ್ತಾ ಇರ್ತಾಳೆ. ಅವಳನ್ನ ನೋಡಿದ ಕೇಲ್, ಆ ಫ್ಲೈಟ್ ತುಂಬಾನೇ ದೂರ ಇದೆ, ಅವರಿಗೆ ನೀನು ಕಾಣೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಜೈಲಿನ್, ನಮ್ಗೆ ಆ ಫ್ಲೈಟ್ ಕಾಣ್ತಿದೆ ಅಂದ್ರೆ ಅವರಿಗೆ ನಾವು ಕಾಣೋದಿಲ್ವಾ? ಹಾಗಾದ್ರೆ ನಾವು ಇವಾಗ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕೇಲ್ಗೆ ನಾವು ಸ್ಮೋಕ್ ನ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗಬಹುದು. ಅದರಿಂದ ನಾವು ನೀರಿನ ಬಾಟಲ್ ನ ಸಹಾಯದಿಂದ ಸೂರ್ಯನ ಕಿರಣಗಳನ್ನ ಯೂಸ್ ಮಾಡ್ಕೊಂಡು ಬೆಂಕಿನ ಬರ್ಸಿ ಸ್ಮೋಕ್ ನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾಳೆ. ಅದರಿಂದ ಬಾಟಲ್ ನಲ್ಲಿದ್ದ ನೀರ್ನ ಕೇಲ್ಗೆ ಕುಡಿಯೋದಕ್ಕೆ ಅಂತ ಹೇಳಿ ಅದ್ರೊಳಗಡೆ ಸಮುದ್ರದ ನೀರನ್ನ ತುಂಬಿಸಿ ಅಲ್ಲೇ ಪಕ್ಕದಲ್ಲಿದ್ದ ಸೌದೆಗಳನ್ನೆಲ್ಲ ಒಂದ್ ಕಡೆ ಹಾಕಿ ನೀರಿನ ಬಾಟಲ್ ನ ಸೂರ್ಯನ ಕಿರಣಗಳ ಕಡೆ ಇಟ್ಕೊಂಡು ಬೆಂಕಿನ ಬರ್ಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಲ್ಲಿ ಜಾಸ್ತಿ ಮೋಡ ಇರೋದ್ರಿಂದ ಸೂರ್ಯನ ಕಿರಣಗಳು ಜಾಸ್ತಿ ಕೆಳಗಡೆ ಬೀಳ್ತಾ ಇರೋದಿಲ್ಲ. ಅದರಿಂದ ಅಲ್ಲಿ ಬೆಂಕಿ ಹಚ್ಚೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಅಷ್ಟರೊಳಗಡೆ ಆ ಫ್ಲೈಟ್ ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ನಂತರ ಅವರು ಹಾಗೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಜೈಲಿನ್ಗೆ ಒಂದು ಶಿಪ್ ಕಾಣುತ್ತೆ. ಅದರಿಂದ ಅವಳು, ನಾವು ಇಲ್ಲಿದ್ದೀವಿ, ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ ಅಂತ ಕೂಗ್ತಾಳೆ. ಆದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಅದರಿಂದ ಜೈಲಿನ್ ನೀರಿನ ಬಾಟಲ್ ಇಂದ ಬೆಂಕಿ ಬರ್ಸಿ ಸ್ಮೋಕ್ ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅವಾಗ ಕೇಲ್ ಕೂಡ ಅವಳಿಗೆ ಸಹಾಯ ಮಾಡ್ತಾನೆ. ಸೂರ್ಯನ ಬೆಳಕು ಅವಾಗ ತುಂಬಾನೇ ಚೆನ್ನಾಗಿ ಕೆಳಗಡೆ ಬೀಳ್ತಾ ಇರೋದ್ರಿಂದ ಆ ನೀರಿನ ಬಾಟಲ್ ನ ಸಹಾಯದಿಂದ ಕೇಲ್ ಬೆಂಕಿನ ಕಟ್ತಾನೆ. ಅಷ್ಟೊಳಗಡೆ ಆ ಶಿಪ್ಪು ದೂರ ಹೋಗ್ತಾ ಇರುತ್ತೆ. ಅದರಿಂದ ಅವ್ರುಗಳು ಜಾಸ್ತಿ ಸ್ಮೋಕ್ ಬರ್ಲಿ ಅಂತ ಅಲ್ಲಿದ್ದ ಬಟ್ಟೆಗಳನ್ನೆಲ್ಲ ಬೆಂಕಿ ಒಳಗಡೆ ಹಾಕ್ಬಿಡ್ತಾರೆ. ಅದರಿಂದ ಆ ಬೆಂಕಿ ತುಂಬಾನೇ ಜಾಸ್ತಿ ಆಗಿ ರೂಮ್ಗೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಅದರಿಂದ ಆ ಬೆಂಕಿನ ಅವ್ರುಗಳು ಆರಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆದ್ರೆ ಅವ್ರ ಕೈಲಿ ಆಗೋದಿಲ್ಲ. ಅವಾಗ ಅವರಿಬ್ರು ರೂಮ್ ನಿಂದ ನೀರಿನೊಳಗಡೆ ಹಾರ್ತಾರೆ. ಅವ್ರುಗಳು ನೀರಿನೊಳಗಡೆ ಇದ್ದ ಒಂದು ಮರದ ತುಂಡಿನ ಸಹಾಯದಿಂದ ನೀರಿನೊಳಗಡೆ ಇರ್ಬೇಕಾದ್ರೆ ಅವರ ಮುಂದೆ ಕೆಲವು ದೈತ್ಯಕಾರದ ಫಿಶ್ ಗಳು ಓಡಾಡೋದಕ್ಕೆ ಶುರು ಮಾಡ್ತವೆ. ಅವುಗಳನ್ನ ನೋಡಿದ ಜೈಲಿನ್, ನಮ್ಮ ಪಕ್ಕ ಶಾರ್ಕ್ ಗಳು ಬಂದಿರಬಹುದು ಅಂತ ಹೇಳ್ತಾಳೆ. ಅದರಿಂದ ಅವರಿಬ್ರು ಆ ಜಾಗದಿಂದ ಬೇರೆ ಕಡೆ ಬರ್ತಾ ಇರ್ಬೇಕಾದ್ರೆ ಆ ಫಿಶ್ ಗಳು ಕೂಡ ಅವ್ರ ಹಿಂದೆನೆ ಹೋಗ್ತಾ ಇರ್ತವೆ. ಅವರು ಹಾಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಅವರಿದ್ದ ರೂಮ್ ನ ಒಂದು ಮರದ ಪೀಸು ಅವ್ರಿಗೆ ಸಿಗುತ್ತೆ. ಅದರಿಂದ ಅವ್ರುಗಳು ಅದ್ರ ಮೇಲೆ ಬಂದಾಗ ಅವ್ರ ಹಿಂದೆ ಬರ್ತಿದ್ದ ಫಿಶ್ ಗಳು ನೀರಿನಿಂದ ಮೇಲ್ಗಡೆ ಬಂದು ಮೇಲ್ಗಡೆ ಹಾರ್ತವೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಫಿಶ್ ಗಳು ಶಾರ್ಕ್ ಗಳಲ್ಲ, ಡಾಲ್ಫಿನ್ ಗಳು ಅಂತ. ಅದರಿಂದ ಅವರು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆ ಮರದ ಪೀಸ್ ಮೇಲೆ ರೆಸ್ಟ್ ಮಾಡ್ತಾ ನಮ್ಮನ್ನ ಕಾಪಾಡೋದಕ್ಕೆ ಇನ್ನ ಇಲ್ಲಿಗೆ ಯಾರು ಕೂಡ ಬರೋದಿಲ್ಲ, ಅದರಿಂದ ನಮ್ಮನ್ನ ನಾವೇ ಸೇವ್ ಮಾಡ್ಕೋಬೇಕು ಅಂತ ಮಾತಾಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಕೇಲ್ ಕಾಲ್ನಲ್ಲಿ ಬ್ಲೀಡಿಂಗ್ ಜಾಸ್ತಿ ಆದ್ರಿಂದ ಅವ್ರ ಹತ್ರ ಶಾರ್ಕ್ ಗಳು ಬಂದು ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಅವಾಗ ಕೇಲ್ ನೀರಿನೊಳಗಡೆ ಬಿದ್ದೋಗ್ತಾನೆ. ಅದರಿಂದ ಜೈಲಿನ್ ಒಂದು ಮರದ ಪೀಸ್ ಅನ್ನ ತಗೊಂಡು ಕೇಲ್ ಹತ್ರ ಬಂದು ಅವನ ಪಕ್ಕದಲ್ಲಿದ್ದ ಶಾರ್ಕ್ ಗೆ ಹೊಡೆದು ಆ ಶಾರ್ಕ್ ಅನ್ನ ಅಲ್ಲಿಂದ ಓಡಿಸ್ತಾಳೆ. ಅವಾಗ ಕೇಲ್ ಆ ಮರದ ಪಟ್ಟಿ ಮೇಲ್ಗಡೆ ಹಾಗೆ ಮಲ್ಕೊಂಡು ಜೈಲಿನ್ಗೆ, ನಾವು ಮೊದಲು ಈ ಜಾಗದಿಂದ ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾನೆ. ಅದರಿಂದ ಜೈಲಿನ್ ಅವಳ ಕೈಯಲ್ಲಿದ್ದ ಮರದ ಪೀಸ್ ನ ಸಹಾಯದಿಂದ ಬೇರೆ ಕಡೆ ಬರ್ತಾರೆ. ಆದ್ರೆ ಜೈಲಿನ್ಗೆ ತುಂಬಾ ಸುಸ್ತಾದ್ರಿಂದ ಅವರಿಬ್ರು ಹಾಗೆ ನಿದ್ದೆಗೆ ಹೋಗ್ಬಿಡ್ತಾರೆ. ನಂತರ ಅಲ್ಲಿ ರಾತ್ರಿ ಆಗುತ್ತೆ. ಅವ್ರುಗಳು ಹಾಗೆ ಮರದ ಪೀಸ್ ಮೇಲೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಜೈಲಿನ್ಗೆ ಎಚ್ಚರಿಕೆ ಆಗುತ್ತೆ. ಅವಳು ಹಾಗೆ ಮೇಲ್ಗಡೆ ಎದ್ದು ನೋಡಿದ್ರೆ ಅವಳಿಗೆ ಸಮುದ್ರದ ದಡ ಕಾಣುತ್ತೆ. ಅದರಿಂದ ಅವಳು ತುಂಬಾ ಖುಷಿಯಿಂದ ಮೇಲ್ಗಡೆ ಎದ್ದು ಕೇಲ್ನ ಎಬ್ಸೋದಕ್ಕೆ ಅಂತ ಬಂದಾಗ ಕೇಲ್ನ ಕಾಲ್ಗಳನ್ನ ನೋಡಿ ಅವಳಿಗೆ ತುಂಬಾನೇ ದುಃಖ ಆಗುತ್ತೆ. ಯಾಕಂದ್ರೆ ಅವನ ಕಾಲ್ಗಳನ್ನ ಶಾರ್ಕ್ ತಿಂದಾಕಿರ್ತವೆ. ಆದ್ರೂ ಜೈಲಿನ್ ಕೇಲ್ಗೆ ಜೀವ ಇರ್ಬೋದು ಅಂತ ಅವನನ್ನ ದಡಕ್ ಕರ್ಕೊಂಡ್ ಬಂದು ಅವನನ್ನ ಮೇಲ್ಗಡೆ ಎಬ್ಸೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವನು ಮೇಲ್ಗಡೆ ಎದ್ದೇಳೋದಿಲ್ಲ. ಅವಾಗ ಅವಳಿಗೆ ಗೊತ್ತಾಗುತ್ತೆ ಕೇಲ್ ಬದುಕಿಲ್ಲ ಅಂತ. ಅದರಿಂದ ಅವಳು ಹಾಗೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾಳೆ. ಅವಾಗ ಜೈಲಿನ ಕನಸಿನಲ್ಲಿ ಕೇಲ್ ಅವಳ ಹತ್ರ ಬಂದು, ಜೈಲಿನ್ ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ಬೇಡ, ನಾನ್ ನಿನ್ ಪಾಲಿಗೆ ಇನ್ನೂ ಸತ್ತಿಲ್ಲ, ಯಾಕಂದ್ರೆ ನೀನ್ ಇವಾಗ ಪ್ರೆಗ್ನೆಂಟು, ಅದರಿಂದ ನಾನು ಮತ್ತೆ ನಿನ್ನ ಹೊಟ್ಟೆನಲ್ಲಿ ಹುಟ್ಟು ಬರ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಜೈಲಿನ್ ಮೇಲ್ಗಡೆ ಇದ್ದಾಗ ಅಲ್ಲಿ ತುಂಬಾನೇ ಫಾಗ್ ತುಂಬಿಕೊಂಡಿರುತ್ತೆ. ಅದರಿಂದ ಕೇಲ್ನ ಬಾಡಿ ಎಲ್ಲಿ ಅಂತ ಅವಳು ಹುಡುಕ್ತಾ ಇರ್ಬೇಕಾದ್ರೆ ಅಲೆಗಳಿಂದ ಕೇಲ್ನ ಬಾಡಿ ನೀರಿನೊಳಗಡೆ ಹೋಗ್ಬಿಟ್ಟಿರುತ್ತೆ. ಅದರಿಂದ ಅವನ ಬಾಡಿನ ಶಾರ್ಕ್ ಗಳು ತಿಂತಾ ಇರ್ತವೆ. ನಂತರ ಜೈಲಿನ ಸಮುದ್ರದಿಂದ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಒಂದು ಶಾರ್ಕ್ ಬಂದು ಅವಳನ್ನ ಅಟ್ಯಾಕ್ ಮಾಡಿ ಅವಳ ಕಾಲಿಗೆ ಕಚ್ಚುತ್ತೆ. ಅವಾಗ ಜೈಲಿನ್ ಒಂದು ಕಲ್ಲಿಂದ ಆ ಶಾರ್ಕ್ ಕಣ್ಣಿಗೆ ಹೊಡಿತಾಳೆ. ಅದರಿಂದ ಆ ಶಾರ್ಕ್ ಅವಳನ್ನ ಬಿಟ್ಟು ಅಲ್ಲಿಂದ ಹೋಗುತ್ತೆ. ಅವಾಗ ಜೈಲಿನ್ ಅಲ್ಲಿಂದ ಹೊರಗಡೆ ಬಂದು ಅವಳ ಶರ್ಟ್ ಅನ್ನ ಹರಿದು ಶಾರ್ಕ್ ಕಚ್ಚಿದ ಜಾಗಕ್ಕೆ ಕಟ್ಕೋತಾಳೆ. ನಂತರ ಅವಳು ಹಾಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಬಿದ್ದೋಗ್ತಾಳೆ. ಹಾಗೆ ಒಂದಿನ ಕಳೆದೋಗುತ್ತೆ. ನೆಕ್ಸ್ಟ್ ಜೈಲಿನ್ ಮೇಲ್ಗಡೆ ಎದ್ದು ಅಲ್ಲಿಂದ ಹೋಗೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವಳು ಯಾವ ಕಡೆ ಹೋದ್ರು ಕೂಡ ಅವಳಿಗೆ ಮತ್ತೆ ನೀರೇ ಸಿಗ್ತಾ ಇರುತ್ತೆ. ಅಲ್ಲಿ ತುಂಬಾನೇ ಫಾಗ್ ಇರೋದ್ರಿಂದ ಅವಳಿಗೆ
ಅವಳಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಅವಳು ಸುತ್ತೆಲ್ಲ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವಳಿಗೆ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಕಾಣ್ತಾ ಇರೋದಿಲ್ಲ. ಕೊನೆಗೆ ಅವಳಿಗೆ ಒಂದು ಬಂಡೆ ಸಿಗುತ್ತೆ. ಅದ್ರ ಮೇಲೆ ಹತ್ತಿ ನೋಡಿದ್ರೆ ಅವಾಗ ಅವಳಿಗೆ ಗೊತ್ತಾಗುತ್ತೆ ಅವಳು ಒಂದು ದ್ವೀಪದೊಳಗಡೆ ಇದ್ದಾಳೆ ಅಂತ. ಹಾಗೆ ಅವಳು ಬಂಡೆ ಮೇಲ್ಗಡೆ ಬಂದಾಗ ಅವಳ ಪುಣ್ಯಕ್ಕೆ ಯಾರೋ ಒಬ್ಬ ಫಿಶ್ ಮ್ಯಾನ್ ಮೀನನ್ನ ಹಿಡಿಯೋದಕ್ಕೆ ಅಂತ ಬಲೆನ ಬಿಟ್ಟು ಒಂದು ದೋಣಿ ಒಳಗಡೆ ಕಾಯ್ತಾ ಇರ್ತಾನೆ. ಅವನನ್ನ ನೋಡಿದ ಜೈಲಿನ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದರಿಂದ ಅವಳು ಆ ಫಿಶ್ ಮ್ಯಾನ್ ಇರುವಂತ ದೋಣಿ ಹತ್ರ ಹೋಗಿ ಆ ದೋಣಿ ಒಳಗಡೆ ಹತ್ತಿ ಅವನ ಹತ್ರ ಇದ್ದ ಒಂದು ಬಾಟಲ್ ನಲ್ಲಿ ನೀರನ್ನ ಕುಡಿತಾಳೆ. ಆದ್ರೆ ಅದು ಕೆರೋಸಿನ್ ಆಗಿರುತ್ತೆ. ಅದರಿಂದ ಅದನ್ನ ಹೊರಗಡೆ ಹೋಗ್ದು ಆ ಫಿಶ್ ಮ್ಯಾನ್ ಎಬ್ಸಿ ದಯವಿಟ್ಟು ನನಗೆ ಸಹಾಯ ಮಾಡಿ, ನೋಡಿ ನನ್ನ ಕಾಲ್ಗೆ ಶಾರ್ಕ್ ಹಚ್ಚಿದೆ, ದಯವಿಟ್ಟು ನನ್ನನ್ನ ಈ ಸಮುದ್ರದಿಂದ ಹೊರಗಡೆ ಕರ್ಕೋಗಿ ಅಂತ ಹೇಳ್ತಾಳೆ. ಆದ್ರೆ ಆ ಫಿಶ್ ಮ್ಯಾನ್ ಗೆ ಅವಳ ಭಾಷೆ ಅರ್ಥ ಆಗ್ತಾ ಇರೋದಿಲ್ಲ. ಆದ್ರೂ ಕೂಡ ಜೈಲಿನ್ ಹೇಗೋ ಮಾಡಿ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಅವನಿಗೆ ಅರ್ಥ ಮಾಡಿಸ್ತಾಳೆ. ಅವಾಗ ಆ ಫಿಶ್ ಮ್ಯಾನ್ ಅವಳನ್ನ ಒಂದ್ ಕಡೆ ಕೂರಿಸಿ ಅವನ ಹತ್ರ ಇದ್ದ ದಾರನ ಒಂದು ಫಿಶ್ ಹುಕ್ಕಿಗೆ ಕಟ್ಟಿ ಆ ಹುಕ್ನ ಸಹಾಯದಿಂದ ಜೈಲಿನ್ ಕಾಲ್ನಲ್ಲಿ ಶಾರ್ಕ್ ಇಂದ ಇಂಜುರಿ ಆಗಿದ್ದ ಜಾಗನ ಸ್ಟಿಚ್ ಮಾಡ್ತಾನೆ. ನಂತರ ಆ ಫಿಶ್ ಮ್ಯಾನ್ ನೀರಿನ ಒಳಗಡೆ ಹಾಕಿದ್ದ ಬಲೆನ ತರೋದಕ್ಕೆ ಅಂತ ಸಮುದ್ರದೊಳಗಡೆ ಹೋದಾಗ ಶಾರ್ಕ್ ಅವನ ಹತ್ರ ಬರುತ್ತೆ. ಈ ಕಡೆ ಜೈಲಿನ್ ನಾನು ಸೇವ್ ಆದೆ ಅಂತ ತುಂಬಾ ನೆಮ್ಮದಿಯಿಂದ ದೋಣಿ ಒಳಗಡೆ ಮಲಗಿರ್ಬೇಕಾದ್ರೆ ಆ ದೋಣಿ ಅಳ್ಳಾಡುತ್ತೆ. ಅವಾಗ ಜೈಲಿನ್ ಮೇಲ್ಗಡೆ ಎದ್ದು ಸರ್ ನೀರಿನ ಒಳಗಡೆ ಶಾರ್ಕ್ ಇದೆ, ಅದರಿಂದ ನೀರಿನಿಂದ ಮೇಲ್ಗಡೆ ಬನ್ನಿ ಅಂತ ಕೂಗ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಫಿಶ್ ಮ್ಯಾನ್ ನ ಕೈ ನೀರಿನ ಒಳಗಡೆಯಿಂದ ಮೇಲ್ಗಡೆ ಬರುತ್ತೆ. ಅದನ್ನ ನೋಡಿದ ಜೈಲಿನ್ಗೆ ತುಂಬಾನೇ ಭಯ ಆಗುತ್ತೆ. ಆ ಫಿಶ್ ಮ್ಯಾನ್ ಇನ್ನೇನ್ ಸತೋದ ಅಂತ ಅವಳು ತಿಳ್ಕೊಂಡು ಆ ದೋಣಿಗೆ ಹಾಕಿದ ಹುಕ್ನ ಮೇಲ್ಗಡೆ ಎಳೆಯೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾಳೆ. ಆದ್ರೆ ಅದು ತುಂಬಾನೇ ಭಾರ ಇರೋದ್ರಿಂದ ಅವಳಿಗೆ ಮೇಲ್ಗಡೆ ಎಳೆಯೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಆ ಫಿಶ್ ಮ್ಯಾನ್ ನೀರಿನಿಂದ ಮೇಲ್ಗಡೆ ಬಂದು ನನ್ನನ್ನ ಕಾಪಾಡಿ ಅಂತ ಕೂಗ್ತಾನೆ. ಅದರಿಂದ ಜೈಲಿನ್ ಅವನನ್ನ ಮೇಲ್ಗಡೆ ಎಳ್ಕೋಬೇಕಾದ್ರೆ ಅವಳು ಕೂಡ ನೀರಿನ ಒಳಗಡೆ ಬಿದ್ದೋಗ್ತಾಳೆ. ಜೈಲಿನ್ ಹೇಗೋ ಮಾಡಿ ಆ ನೀರಿನಿಂದ ಹೊರಗಡೆ ಬಂದು ದೋಣಿ ಒಳಗಡೆ ಬರ್ತಾಳೆ. ಅವಾಗ ಆ ಫಿಶ್ ಮ್ಯಾನ್ ಹೆಲ್ಪ್ ಮಾಡಿ ಅಂತ ಕೂಗ್ತಾ ಇರ್ತಾನೆ. ಅದರಿಂದ ಜೈಲಿನ್ ಅವನಿಗೆ ಹೆಲ್ಪ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಶಾರ್ಕ್ ಬಂದು ಆ ಫಿಶ್ ಮ್ಯಾನ್ ನ ಕಚ್ಕೊಂಡು ನೀರಿನ ಒಳಗಡೆ ಎಳ್ಕೊಂಡು ಹೋಗುತ್ತೆ. ಅವಾಗ ಜೈಲಿನ್ ಆ ದೋಣಿಗೆ ಹಾಕಿದ ಹುಕ್ನ ಹೇಗೋ ಮಾಡಿ ಮೇಲ್ಗಡೆ ಎಳ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಅಂತ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶಾರ್ಕ್ ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಅವಳ ಕಡೆನೆ ಬರ್ತಾ ಇರುತ್ತೆ. ಅವಾಗ ಜೈಲಿನ್ ಆ ದೋಣಿ ಒಳಗಡೆ ಇದ್ದ ಬೋಟ್ ಡ್ರೈವ್ ಇಂಜಿನ್ ನ ಆನ್ ಮಾಡಿ ಅದರ ಬ್ಲೇಡ್ ನ ಆ ಶಾರ್ಕ್ ಕಡೆ ಹಿಡಿತಾಳೆ. ಅದರಿಂದ ಆ ಶಾರ್ಕ್ ಗೆ ತುಂಬಾನೇ ಇಂಜುರಿ ಆಗಿ ಅದು ಅಲ್ಲಿಂದ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಮತ್ತೆ ಆ ಶಾರ್ಕ್ ಜೈಲಿನ್ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾ ಇರುತ್ತೆ. ಅದರಿಂದ ಜೈಲಿನ್ ಮತ್ತೆ ಬೋಟ್ ಇಂಜಿನ್ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಈ ಸಲ ಆ ಇಂಜಿನ್ ಆನ್ ಆಗೋದಿಲ್ಲ. ಅಷ್ಟರಲ್ಲಿ ಆ ಶಾರ್ಕ್ ನೀರಿನಿಂದ ಮೇಲ್ಗಡೆ ಹಾರಿ ದೋಣಿ ಮೇಲ್ಗಡೆ ಬೀಳುತ್ತೆ. ಅದರಿಂದ ದೋಣಿ ಪಲ್ಟಿ ಆಗಿ ಜೈಲಿನ್ ನೀರಿನ ಒಳಗಡೆ ಬಿದ್ದೋಗ್ತಾಳೆ. ಅವಾಗ ಆ ಶಾರ್ಕ್ ಅವಳನ್ನ ಇನ್ನೇನ್ ತಿನ್ಬೇಕು ಅಷ್ಟೊಳಗಡೆ ಆ ಶಾರ್ಕ್ ಆ ದೋಣಿಯ ಉಕ್ಕು ಸಿಕ್ಕಾಕೊಂಡು ಅದು ಸತ್ತೋಗುತ್ತೆ. ಅದರಿಂದ ಆ ಶಾರ್ಕ್ ಕೆಳಗಡೆ ಹೋಗ್ತಾ ಇರೋದ್ರಿಂದ ದೋಣಿ ಕೂಡ ನೀರಿನ ಒಳಗಡೆ ಹೋಗ್ತಾ ಇರುತ್ತೆ. ಅವಾಗ ಜೈಲಿನ್ ಆ ದೋಣಿಗೆ ಕಟ್ಟಿದ್ದ ಹುಕ್ನ ಹಗ್ಗನ ಬಿಕ್ತಾಳೆ. ಅದರಿಂದ ಆ ಶಾರ್ಕ್ ಕೆಳಗಡೆ ಹೋಗುತ್ತೆ. ನಂತರ ಜೈಲಿನ್ ದೋಣಿ ಮೇಲ್ಗಡೆ ಬಂದು ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಮನೆಗಳು ಕಾಣ್ತಾ ಇರ್ತವೆ. ಆ ಸಮುದ್ರದ ದಡದಲ್ಲಿದ್ದ ಫಿಶ್ ಮ್ಯಾನ್ ಗಳು ಜೈಲಿನ್ ಇದ್ದ ದೋಣಿನ ನೋಡ್ತಾರೆ. ಅದರಿಂದ ಅವರು ಜೈಲಿನ್ ಇದ್ದ ದೋಣಿ ಹತ್ರ ಒಂದು ಚಿಕ್ಕ ಬೋಟ್ ಅನ್ನ ಕಳಿಸಿ ಜೈಲಿನ್ ಇದ್ದ ದೋಣಿನ ಸಮುದ್ರದ ದಡದ ಕಡೆ ಎಳ್ಕೊತಾ ಇರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.